ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವ ಚರ್ಚೆ ಯಾವ್ಯಾವುದೋ ತಿರುವುಗಳನ್ನು ಪಡೆದು ಈಗ ಬೆಂಗಳೂರಿನಲ್ಲೊಂದು ಮುಸ್ಲಿಂ ಸಮಾವೇಶದ ಹಂತಕ್ಕೆ ಬಂದು ನಿಂತಿದೆ. ಈ ಸಮಾವೇಶವನ್ನ ನಿಲ್ಲಿಸುವ ಪ್ರಯತ್ನಗಳು ಕೊನೆಯ ಕ್ಷಣದ ತನಕ ನಡೆದವು. ಅಂತೂ ಇಂತೂ ಸಮಾವೇಶ ನಡೆಯಿತು. ಇದರ ಸಂಘಟಕರ ಅಂದುಕೊಂಡಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕಾಗಲಿಲ್ಲ. ಟೌನ್ ಹಾಲ್ನಲ್ಲಿ ನಡೆಯಿತು. ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು, ಮುಂದೇನು ಸಮಾವೇಶದ ಹೆಸರು. ಅನೇಕ ಮುಸ್ಲಿಂ ನಾಯಕರುಗಳ ಮಾತನಾಡಿದರು. ಹಕ್ಕೊತ್ತಾಯ ಮಂಡಿಸಲಾಯಿತು. ಸಮಾವೇಶದಲ್ಲಿ 4% ಮೀಸಲು ಮರುಸ್ಥಾಪನೆಗೆ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಬೇಕು. ಹಿಜಾಬ್ ಬ್ಯಾನ್ ಮಾಡಿದ್ದ ಬಿಜೆಪಿ ಸರ್ಕಾರದ ಆದೇಶ ರದ್ದುಪಡಿಸಬೇಕು. ಇದನ್ನು ರಾಜ್ಯ ಸರ್ಕಾರ ಈಗಾಗಲೇ ಮಾಡಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಉಡುಪು ತಾರತಮ್ಯ ರಹಿತ ಮಾರ್ಗಸೂಚಿ ಹೊರಡಿಸಿ ಗೋಹತ್ಯೆ ನಿಷೇಧ ಕಾಯ್ದೆ 2020 ರದ್ದುಗೊಳಿಸುವುದಕ್ಕೆ ವಿಧೇಯಕ ಮಂಡಿಸಿ ಅಂಗೀಕರಿಸಿ ಗೋ ರಕ್ಷಣೆ ಹೆಸರಿನಲ್ಲಿ ನೈತಿಕ ಪೊಲೀಸ್ಗಿರಿ ತಡೆಯೋದಕ್ಕೆ ಕ್ರಮ ಕೈಗೊಳ್ಳಬೇಕು. ಮತಾಂತರ ತಡೆ ಕಾಯ್ದೆಯನ್ನ ರದ್ದುಪಡಿಸಿ ಹೊಸ ವಿಧೇಯಕ ಮಂಡಿಸಿ ಅಂಗೀಕರಿಸಿ. ಅಂತರ್ಧರ್ಮೀಯ ಪ್ರೇಮ ಪ್ರಕರಣ, ಮದುವೆ ವಿಷಯದಲ್ಲಿ ಮುಸ್ಲಿಮರಿಗೆ ಕಿರುಕುಳ ತಪ್ಪಿಸಿ ದ್ವೇಷ ಭಾಷಣ ತಡೆಯುವ ಮೇಲ್ವಿಚಾರಣಾ ಪ್ರಾಧಿಕಾರ ರಚಿಸಿ ಎಸ್ಐಆರ್ನಲ್ಲಿ ಮುಸ್ಲಿಮರ ಮತ ಕೈಬಿಡೋದನ್ನು ತಪ್ಪಿಸೋದಕ್ಕೆ ಕಾರ್ಯಪಡೆ ರಚಿಸಿ ಪರಿಷತ್ ಚುನಾವಣೆಯಲ್ಲಿ 4-5 ಮುಸ್ಲಿಮರಿಗೆ ಅವಕಾಶ ಕೊಡಿ, ಜಾತಿ ಗಣತಿ ಜಾರಿಗೆ ಬದ್ಧತೆ ತೋರಿಸಿ ಅಂತ. ಈ ಹಕ್ಕೊತ್ತಾಯಗಳನ್ನು ಮಂಡಿಸಲಾಯಿತು. ಮೊಹಮ್ಮದ್ ಯಾಸಿರ್ ಮಲ್ಪೆ ಸಮಾವೇಶದಲ್ಲಿ ಮಾತಾಡುವುದು. ರಾಜ್ಯದಲ್ಲಿ ಎಸ್ಐಆರ್ ಜಾರಿಯಾಗದಂತೆ ಕಾಂಗ್ರೆಸ್ ಸರ್ಕಾರ ತಡಿಬೇಕು ಅಂತ. ಮುಸ್ಲಿಮರು ಹೆಚ್ಚಾಗಿರೋ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಿಲ್ಲ. 13% ಜನಸಂಖ್ಯೆ ಮುಸ್ಲಿಮರದ್ದಿದೆ, ಶಾಸಕರ ಸಂಖ್ಯೆ ಕೇವಲ 9.
ಮೊಹಮ್ಮದ್ ಯಾಸಿರ್ ಮಲ್ಪೆ ಮಾತನಾಡಿರೋದು ಕೇಳಿಸ್ಕೊಳ್ಳಿ. ಅವರು ರೈತರು, ಕಾರ್ಮಿಕರು, ಮಹಿಳೆಯರು ಹೀಗೆ ಎಲ್ಲ ವರ್ಗಗಳಿಗೆ ಕೊಟ್ಟಂತೆಯೇ ಈ ನಾಡಿನ ಮುಸ್ಲಿಮರಿಗೂ ಕೆಲವೊಂದು ಆಶ್ವಾಸನೆಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ರಾಜ್ಯದಲ್ಲಿ ಅದರ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಂವಿಧಾನಿಕ ಮೌಲ್ಯಗಳಿಗೆ ತೀವ್ರ ಹಾನಿ ಉಂಟಾಗಿತ್ತು. ಸಾಮಾಜಿಕ ನ್ಯಾಯಕ್ಕೆ ಭಾರೀ ಹಿನ್ನಡೆಯಾಗಿತ್ತು. ಸಾಮಾಜಿಕ ಸಂಬಂಧಗಳು ಶಿಥಿಲಗೊಂಡಿದ್ದವು. ಸಮಾಜದ ದಮನಿತರು ಮತ್ತು ಶೋಷಿತರ ಬದುಕು ಅತ್ಯಂತ ದುಸ್ತರವಾಗಿತ್ತು. ಸರಕಾರದ ಘೋರ ಪಕ್ಷಪಾತಿ ಹಾಗೂ ಕೋಮುವಾದಿ ಧೋರಣೆಗಳಿಂದಾಗಿ ಸಮಾಜದಲ್ಲಿ ಅಶಾಂತಿ, ಅಪನಂಬಿಕೆಗಳು ವ್ಯಾಪಕವಾಗಿದ್ದವು. ವಿಶೇಷವಾಗಿ ಮುಸ್ಲಿಮರನ್ನೇ ಗುರಿಯಾಗಿಸಿ ಭಾರೀ ಹಿಂಸಾಚಾರ ಹಾಗೂ ದೌರ್ಜನ್ಯದ ಘಟನೆಗಳು ನಡೆದಿದ್ದವು. ಮುಸ್ಲಿಮರ ಅಸ್ಮಿತೆ, ಬದುಕು, ಜೀವನೋಪಾಯಗಳ ಮೇಲೆಯೂ ಯೋಜಿತ ದಾಳಿಗಳು ನಡೆದಿದ್ದವು. ಇಂತಹ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಮುಸ್ಲಿಮರಿಗೆ ಯಾವ ಆಶ್ವಾಸನೆಗಳನ್ನು ನೀಡಿತೋ ಆ ಆಶ್ವಾಸನೆಗಳಿಂದಾಗಿ ಈ ಸಮುದಾಯದಲ್ಲಿ ಒಂದು ರೀತಿಯ ಆಶಾವಾದ ಬೆಳೆಯಿತು. ಸರ್ಕಾರ ಬಂದ ಕೂಡಲೇ ಆ ಮೀಸಲಾತಿಯನ್ನು ಪುನಃಸ್ಥಾಪನೆ ಮಾಡುವ ಭರವಸೆ ಕೊಟ್ಟಿತ್ತು. ಆದರೆ 3 ವರ್ಷಗಳು ಕಳೆದರೂ ಮುಸ್ಲಿಮರಿಂದ ಅನ್ಯಾಯವಾಗಿ ಕಿತ್ತುಕೊಳ್ಳಲಾಗಿದ್ದ ಆ ಮೀಸಲಾತಿಯನ್ನು ಇನ್ನೂ ನೀವು ಮರಳಿಸಿಲ್ಲ. ಈ 2B ಮೀಸಲಾತಿಯನ್ನು ತಕ್ಷಣ ಜಾರಿಗೆ ಬರುವಂತೆ ಆಗ್ರಹಿಸಲು ಈ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೇವೆ. ನಕಲಿ ಗೋರಕ್ಷಕರಿಗೆ, ಜಾನುವಾರು ಸಾಗಾಟಗಾರರ ಮೇಲೆ ಹಲ್ಲೆ ನಡೆಸಲು ಮತ್ತು ಅವರನ್ನು ಲೂಟಿಗೈಯಲು ಸುವರ್ಣಾವಕಾಶ ಮಾಡಿಕೊಟ್ಟಿದೆ. ಅಂತಹ ಜನವಿರೋಧಿ ಕಾಯ್ದೆಯನ್ನು ನಿಮ್ಮ ಸರ್ಕಾರ ಬಂದ ಕೂಡಲೇ ವಾಪಸ್ ಪಡೆಯುವ ಅಥವಾ ಅದಕ್ಕೆ ತಿದ್ದುಪಡಿ ಮಾಡುವ ಭರವಸೆ ನೀಡಲಾಗಿತ್ತು. ಇನ್ನೊಬ್ಬ ಮುಸ್ಲಿಂ ಮುಖಂಡ ಸುಹೇಲ್ ಅಹಮ್ಮದ್ ಮಾತಾಡಿದ್ರು. ಈ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಒಂದು ಸಮಾವೇಶ ಆಯೋಜನೆ ಮಾಡೋ ಶಕ್ತಿ ಇಲ್ವಾ? ಇಂಥ ಸಣ್ಣ ಸಮಾವೇಶವನ್ನ ಅನುಮಾನಾಸ್ಪದವಾಗಿ ನೋಡಲಾಗ್ತಾ ಇದೆ. ಇದನ್ನ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಡೆಸಬೇಕು. ಮಾತನಾಡಿರೋದು ಕೇಳಿಸ್ಕೊಂಡು. ಮುಸ್ಲಿಂ ಸಮುದಾಯಕ್ಕೆ ಒಂದು ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಹಕ್ಕುಗಳಿಗೆ ಒಂದು ಸಮಾವೇಶ ಆಯೋಜನೆ ಮಾಡುವ ಸಾಮರ್ಥ್ಯ ಇಲ್ವಾ? ಇತ್ತು ಒಂದು 500 ಜನ ಸೇರಿ ಸಮಾವೇಶ ಮಾಡೋದನ್ನು ಅನುಮಾನದ ದೃಷ್ಟಿಯಿಂದ, ಅವಮಾನದ ರೀತಿ ಅಪಪ್ರಚಾರ ನಡೀತಾ ಇದೆ ಅಂದರೆ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಂಘಟನೆಯನ್ನು, ಈ ಹೋರಾಟವನ್ನು ಮುಂದೆ ಕೊಂಡೊಯ್ಯುವುದಕ್ಕೆ ನಿಮ್ಮ ಸಹಕಾರ, ಮಾರ್ಗದರ್ಶನ, ನಿಮ್ಮ ಸಹಾಯ, ನಿಮ್ಮ ಧೈರ್ಯ ಎಲ್ಲವೂ ನಮಗೆ ಅವಶ್ಯಕತೆ ಇದೆ. ಅದನ್ನು ನೀವುಗಳೆಲ್ಲವೂ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಮುಸಲ್ಮಾನ ಸಮುದಾಯಕ್ಕೆ ಕುರಿತು ಕೊಟ್ಟಿದ್ದಂತಹ ಆಶ್ವಾಸನೆಗಳು, ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅಂತ ಒಂದು ಪುಸ್ತಕನ ತುಂಬ ಶ್ರಮಪಟ್ಟು ಆ ಪುಸ್ತಕವನ್ನು ನಮ್ಮನ್ನು ಅರ್ಥಕೊಳ್ಳೋರು, ನಮ್ಮ ಬಗ್ಗೆ ಪ್ರಶ್ನೆ ಇರೋರು, ನಮಗೆ ಬಗ್ಗೆ ಅನುಮಾನ ಇರೋರು, ನಮ್ಮ ಬಗ್ಗೆ ನಂಬಿಕೆ ಇರೋರು ದಯಮಾಡಿ ನಮ್ಮ ಪುಸ್ತಕ, ನಮ್ಮ ವರದಿಯನ್ನು ಒಮ್ಮೆ ಓದಿ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದರಂತೆ ನೀವು ಮುಂದೆ ಹೋಗಿ. ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಕೊಡುಗೆ ನೀಡುತ್ತಿರುವ ಅತ್ಯಂತ ದೊಡ್ಡ ಶ್ರಮಿಕ ಕಾರ್ಮಿಕ ವರ್ಗಗಳಾದ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು, ಗುಜರಿ ವ್ಯಾಪಾರಿಗಳು, ಡ್ರೈವರ್, ಪೇಂಟರ್, ಪ್ಲಂಬರ್, ಟೈಲರ್ ಮೊದಲ ಬಾರಿಗೆ ತಮ್ಮ ಶ್ರಮದ ಮತ್ತು ತೆರಿಗೆಯ ಪಾಲಿನ ಲೆಕ್ಕ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಕೊಟ್ಟಿರೋ ಪಕ್ಷನೂ ಹೌದು, ಅದರ ಹಿತರಕ್ಷಣೆ ಮಾಡಲು ಹೋರಾಟ ಮಾಡ್ತಾ ಇರೋ ಪಕ್ಷನೂ ಹೌದು. ಮುಸ್ಲಿಂ ಸ್ವತಂತ್ರ ಹೋರಾಟದಲ್ಲಿ ಅತ್ಯಂತ ದೊಡ್ಡ ಕೊಡುಗೆ ನೀಡಿದ ಮುಸ್ಲಿಂ ಸಮುದಾಯಕ್ಕೆ ಇಂದು ನಾವು ರಕ್ಷಣೆ ಕೊಡ್ತಾ ಇದ್ದೀವಿ, ಪರವಾಗಿ ಇದ್ದೀವಿ ಅನ್ನೋ ಅಸಹಾಯಕ ದುರ್ಬಲ ನಿಲುವಿಗೆ ಬಂದು ನಿಂತಿರೋದು ಸಮುದಾಯದಲ್ಲಿ ದೊಡ್ಡ ಮಟ್ಟದ ಆತಂಕ ಹುಟ್ಟಾಕಿದೆ. ಏಕಪಕ್ಷೀಯವಾಗಿ ನಿಮಗೆ ಮತದಾನ ಮಾಡಿದೆ, ಅದರ ಮೌಲ್ಯಮಾಪನ
ಅದರ ಲೆಕ್ಕಾಚಾರ, ನಿಮ್ಮ ಕಾರ್ಯವೈಖರಿಯ ಮೌಲ್ಯಮಾಪನ, ನಮ್ಮ ಮತಗಳ ನ್ಯಾಯಯುತವಾದ ಹಕ್ಕು, ಪಾಲು ಮತ್ತು ತೆರಿಗೆಯ ಲೆಕ್ಕ ಕೇಳಲು ನೆರೆದಿದ್ದೇವೆ. ಲೆಕ್ಕ ಕೊಡಿ, ಲೆಕ್ಕ ಕೊಡಿ, ಲೆಕ್ಕ ಕೊಡಿ. ನಮ್ಮ ರಿಪೋರ್ಟರ್ ಸುರೇಶ್ ಹಾಗೂ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಸಮಾವೇಶ ಆಗದಂತೆ ತಡೆಯುವ ಪ್ರಯತ್ನಗಳು ಬಹಳ ನಡೆದವು ಅಂತ ಕೇಳಿದ್ವಿ. ಕೆಲವು ಉಲೇಮಾಗಳ ಹಿಂದೆ ಸರ್ಕೊಂಡುವಂತೆ, ಕೆಲವು ಮುಸ್ಲಿಂ ಮುಖಂಡರ ಹಿಂದೆ ಸರಿದುಕೊಂಡ್ರಂತೆ ಸಮಾವೇಶಕ್ಕೆ ಬರೋದಿಲ್ಲ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾದದ್ದು ಸಣ್ಣ ಪ್ರಮಾಣದಲ್ಲಿ ಆಯಿತು ಅಂತಾರೆ. ಹೌದಾ, ಇದು ನಿಜನಾ? ಬಹುತೇಕ ಇವತ್ತಿನ ಮುಸ್ಲಿಂ ಸಮಾವೇಶದಲ್ಲಿ ಭಾಷಣ ಮಾಡಿದಂತಹ ಮುಸ್ಲಿಂ ಮುಖಂಡರು ಹೇಳಿದಂತಹ ಮಾತುಗಳಿದು. ನಾವೊಂದು ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ಸಮಾವೇಶ ಮಾಡಿ ಲಕ್ಷಾಂತರ ಜನರನ್ನ ಸೇರಿಸಿದ್ರೆ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಆದರೆ ಇವತ್ತು ನೀವು ಹೇಳಿದ್ದೇನು ಮಾಡಿದ್ದೇನು ಅನ್ನುವಂಥ ಹೆಸರಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಹೊರಟಾಗ ನೂರಾರು ಫೋನ್ ಕರೆಗಳು ಬಂತು. ಅದರ ಜೊತೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಕಾರ್ಯಕ್ರಮ ರದ್ದಾಗಿದೆ ಅನ್ನುವಂಥ ಸಂದೇಶಗಳು, ಸುಳ್ಳು ಸಂದೇಶಗಳು ಹರಿದಾಡಿದ್ವು. ಅಂದರೆ ನಮ್ಮನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ ನಡೆದ್ವು ಅನ್ನುವಂತಹ ಒಂದು ಮಾತನ್ನು, ಆರೋಪವನ್ನು ಅವರು ಮಾಡ್ತಾ ಇರುವಂಥದ್ದು. ವಿಪರ್ಯಾಸ ನೋಡಿ ಅಜಿತ್, ಯಾವ ಸಮುದಾಯ ನಮ್ಮ ಜೊತೆ ಇರುತ್ತೆ, ಯಾವ ಸಮುದಾಯದ ಪರವಾಗಿ ನಾವಿದ್ದೀವಿ ಅಂತ ಹೇಳಿಕೊಂಡು ಕಾಂಗ್ರೆಸ್ ಪಕ್ಷ ನಂಬಿಕೊಂಡಿತ್ತು, ಅದೇ ಸಮುದಾಯದವರು ಇವತ್ತು ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಅಧಿಕಾರಕ್ಕೆ ಬಂದಾಗ ಬರುವುದಕ್ಕೆ ಮುಂಚೆ ಹೇಳಿದ್ದೇನು, ಈಗ ಮಾಡಿದ್ದೇನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಬಹಳ ನೇರವಾಗಿ ಕೇಳ್ತಾ ಇದ್ದಾರೆ. ಬಹುಶಃ ಸರ್ಕಾರದ ಮಟ್ಟದಲ್ಲಿ ನಮ್ಮನ್ನು ತಡೆಯುವಂಥ ಒಂದು ಪ್ರಯತ್ನ ಆಯಿತು ಅನ್ನುವಂಥ ಒಂದು ಆರೋಪವನ್ನು ವೇದಿಕೆಯ ಮೇಲೆ ಬಹುತೇಕ ಭಾಷಣಕಾರರು ಹೇಳಿದ್ದು. ಅಂದರೆ ನೋಡಿ, ಒಂದು ಹಿಜಾಬ್ ಮೇಲಿನ ನಿರ್ಬಂಧವನ್ನು ತೆಗೆಯೋದಕ್ಕೆ ನಿಮಗೆ 3 ವರ್ಷಗಳು ಬೇಕಾಯಿತು. ನಿನ್ನೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ ತಕ್ಷಣ ನೀವು ಆ ಒಂದು ನಿರ್ಬಂಧವನ್ನು ಹಿಂಪಡಿತೀರ. ಅಂದರೆ ನಾವು ಏನೋ ಮಾಡ್ತಾ ಇದ್ದೀವಿ ಅನ್ನುವಂಥ ಬಿಸಿ ಸರ್ಕಾರಕ್ಕೆ ಮುಟ್ಟಿದೆ, ಹಾಗಾಗಿಯೇ ಈ ನಿರ್ಬಂಧವನ್ನು ಕೂಡಲೇ ಹಿಂದಕ್ಕೆ ಪಡೆದ್ರು ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದ್ದು. ಅದರ ಜೊತೆಯಲ್ಲಿ ನೀವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದೇನು ಅಂದರೆ, ಈ ಗೋಹತ್ಯೆಯನ್ನು ನಿಷೇಧ ಮಾಡಿದ್ದಾರೆ, ಅದನ್ನು ವಾಪಸ್ ಪಡಿಬೇಕು, ಹಿಜಾಬ್ ಮೇಲಿನ ನಿರ್ಬಂಧವನ್ನು ತೆರವುಗೊಳಿಸಬೇಕು, ದ್ವೇಷ ಭಾಷಣವನ್ನು ಅದರ ಬಗ್ಗೆ ಒಂದು ಮಸೂದೆಯನ್ನು ತರಬೇಕಿತ್ತು. ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ಬಹುತೇಕ ಅವರು ಮಾತಾಡಿರುವಂಥದ್ದು. ಬಹಳ ಸೂಚ್ಯವಾಗಿ ಮತ್ತು ಪ್ರಮುಖವಾಗಿ ಒಂದು ಮಾತನ್ನು ಅವರು ಹೇಳಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮುಸ್ಲಿಂ ಜನಸಂಖ್ಯೆ ಅತಿ ಹೆಚ್ಚು ಇರುವಂತಹ ಕ್ಷೇತ್ರಗಳಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಅಂತಂದರೆ ನಮಗೆಲ್ಲಿ ನೀವು ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದೀರಾ? ಅಂದರೆ ಬಹಳ ನೇರವಾಗಿ ಹೇಳಿದ್ದಾರೆ ನೋಡಿ, ದಾವಣಗೆರೆಯಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಿತ್ತು, ಅಲ್ಲಿ ಯಾಕೆ ನೀವು ಒಂದು ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶವನ್ನು ಕೊಡಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ 136 ಜನ ಶಾಸಕರು ಇದ್ದೀರಿ, ಅದರಲ್ಲಿ ಕೇವಲ 9 ಜನ ಮಾತ್ರ ಅಲ್ಪಸಂಖ್ಯಾತರು ಇದ್ದಾರೆ. ಅಂದರೆ ನೀವು ನಮಗೆಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೀರಿ ಅನ್ನುವಂಥ ಒಂದು ಲೆಕ್ಕವನ್ನು ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ಸಮಾವೇಶದ ಉದ್ದಕ್ಕೂ ಕೂಡ ಅಲ್ಪಸಂಖ್ಯಾತ ನಾಯಕರು ಸೇರಿದಂತೆ ಬಹುತೇಕ ಅಲ್ಲಿ ಇದ್ದಂತಹ ಎಲ್ಲ ನಾಯಕರು ಕೇಳ್ತಾ ಇದ್ದಂಥದ್ದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ನಮಗೆ ಮಾತು ಕೊಡೋದಕ್ಕೆ ಹೆದರೋದಿಲ್ಲ, ಆದರೆ ಅಧಿಕಾರಕ್ಕೆ ಬಂದ ಮೇಲೆ ನೀವು BJPಯವರಿಗೆ ಭಯ ಪಡ್ತೀರಿ, ಹಾಗಾಗಿ ನೀವು ಯಾವುದೇ ಒಂದು ನೀತಿ ನಿಯಮಗಳನ್ನು ರೂಪಿಸುವಲ್ಲಿ, ಯಾವುದೇ ಒಂದು ಕಾಯ್ದೆಗಳನ್ನು ತರುವಲ್ಲಿ ತುಂಬ ಹಿಂದೆ ಮುಂದೆ ನೋಡ್ತೀರಿ, ನಮ್ಮ ಒಂದು ಹಕ್ಕುಗಳನ್ನು ರಕ್ಷಿಸುವಲ್ಲಿ ನೀವು ವಿಫಲರಾಗಿದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತೊಂದು ಬಹಳ ಪ್ರಮುಖವಾದ ವಿಚಾರ ಅಂದರೆ SIR ಅನ್ನುವಂಥದ್ದು ಮುಸ್ಲಿಂ ಸಮುದಾಯದ ಮೇಲಿನ ಒಂದು ದಾಳಿ ಅಂತಲೇ ಅವರು ಅದನ್ನು ಬಣ್ಣಿಸ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ನೋಡಿ ಏನಾಯಿತು, SIR ತಂದಿದ್ದರಿಂದ ಮುಸ್ಲಿಂ ಸಮುದಾಯ ಒಂದು ರೀತಿ ಹಿನ್ನಡೆ ಅನುಭವಿಸಬೇಕಾಯಿತು ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಅಂದರೆ ಬಹುತೇಕ ವಿಚಾರಗಳಲ್ಲಿ ಕಾಂಗ್ರೆಸ್ ಮೌನ ವಹಿಸಿದೆ, ನಮ್ಮ ಪರವಾಗಿ ನಿಲ್ತಾ ಇಲ್ಲ, ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ನಮಗೆ ಲೆಕ್ಕವನ್ನು ಕೊಡಬೇಕು, ನಮ್ಮ ಸಮುದಾಯದ ಹಿತರಕ್ಷಣೆಗೆ ನಿಲ್ಲಬೇಕು. ಈ ಒಂದು ಕಾರ್ಯಕ್ರಮದ ವರದಿಯನ್ನು, ಅಂದರೆ ಇವತ್ತೇನು ಅವರು ಸಮಾವೇಶವನ್ನು ಮಾಡಿದ್ರು, ಈ ಒಂದು ಸಮಾವೇಶದ ವರದಿಯನ್ನು ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಸೇರಿದಂತೆ ಅದಾದ ನಂತರ ಮುಂದಿನ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿಯವರಿಗೂ ಕೂಡ ನಾವು ತಲುಪಿಸ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಇವತ್ತಿನ ಈ ಒಂದು ಸಮಾವೇಶದಲ್ಲಿ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಇಡೀ ಕಾರ್ಯಕ್ರಮದ ಉದ್ದೇಶ ಕಾಂಗ್ರೆಸ್ ಸರ್ಕಾರ ಎಚ್ಚರಿಸುವುದಾಗಿತ್ತು. ನಮ್ಮ ಪರವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.